ಹಿಂಗೆಲ್ಲ ಕಾಣ್ತಾ ಇರೋದು ಡಿ ಜೆ ಅಂತ ತಳಿ ಇದೆ ತೆಂಗಿನಲ್ಲಿ. ಡಿ ಜೆ ಹೈಬ್ರಿಡ್ ಕೋಕೋನಟ್. ಆಮೇಲೆ ವೆಬ್ಸೈಟು ಇದೆ, ಆಮೇಲೆ ಯೂಟ್ಯೂಬೆಲ್ಲ ಬರುತ್ತೆ ವಿಡಿಯೋ, ಸುಮಾರು ವಿಡಿಯೋ ಇದೆ. ಇದು ಗಿಡ ನೆಟ್ಟು 5 ವರ್ಷ ಆಯ್ತು. ಈಗ ಸಸಿ ಕೊಡಬೇಕು. ಇದು 560 ರೂಪಾಯಿ ಒಂದು ಸಸಿ ನಾನು ಖರೀದಿ ಮಾಡಿರೋದು 5 ವರ್ಷದಿಂದ. ಇವಾಗ 650 ಇದೆ ಒಂದು ಸಸಿಗೆ. ಐದು ವರ್ಷ ಆಯಿತು, ಒಂದೇ ಒಂದು ಕಾಯಿ ಬಂದಿಲ್ಲ ಇದರಲ್ಲಿ. ಏನು ಸಮಸ್ಯೆ ಅಂದರೆ ಹರಳು ಉದುರೋ ಸಮಸ್ಯೆ ಇದೆ. ಹರಳು ಉದುರೋ ಸಮಸ್ಯೆ ಇದೆ. ದಯವಿಟ್ಟು ರೈತರು ಡಿ ಜೆನ ಹಾಕಬೇಡಿ. ಸುಮಾರು ರೈತರಿಗೆ ಮೋಸ ಆಗಿದೆ. ಡಿ ಜೆ ಕಂಪ್ನಿ ಹೇಳ್ತಾರೆ ಸಸಿ ಜಾಸ್ತಿ ಅಮೌಂಟ್ ಆದರೆ ಜಾಸ್ತಿ ಒಳ್ಳೆ ಸಸಿ ಇರುತ್ತೆ ಅಂತ ತಿಳ್ಕೊಂಡಿರ್ತೀವಿ ನಾವು. ಎಲ್ಲ ಸುಳ್ಳು. ಇದು ನೋಡಿ, ಈ ಥರ ಇದೆ. ಸುಮಾರು ಇದು ಹೊಂಬಾಳೆ ಒಂದು 30ರಿಂದ 35 ಹೊಂಬಾಳೆ ಬಂದಿದೆ. ಇದಕ್ಕೆ 2 ವರ್ಷಕ್ಕೆಲ್ಲ ಹೊಂಬಾಳೆ ಸ್ಟಾರ್ಟ್ ಆಯಿತು. ಒಂದೇ ಒಂದು ಹರಳು ನಿಲ್ಲಲ್ಲ. ಎಲ್ಲ ಹರಳು ಉದುರೋಗುತ್ತೆ. ದಯವಿಟ್ಟು ಡಿ ಜೆನ ರೈತರು ಹಾಕೋದನ್ನು ಅವಾಯ್ಡ್ ಮಾಡಿ. ಡಿ ಜೆನ ಹಾಕಬೇಡಿ ದಯವಿಟ್ಟು. ಆಮೇಲೆ ಇದಕ್ಕೆಲ್ಲ ರೋಗ ಜಾಸ್ತಿ. ಬಡ್ರಾಟ್ ಅಂತ ರೋಗ ಬರುತ್ತೆ. ವರ್ಷಕ್ಕೆ 1 ಎಕರೆದಲ್ಲಿ 3-4 ಮರ ಹಂಗೆ ಎಲ್ಲ ರೋಗ ಬಂದು ಒಣಗೋಗುತ್ತೆ. ಆಮೇಲೆ ವೈಟ್ ಫ್ಲೈ ಅಂತ ಒಂದು ರೋಗ ಇದೆ. ಇದಕ್ಕೆಲ್ಲ ಚಳಿಗಾಲದಲ್ಲಿ ಭಾಳ ಕಾಟ, ವೈಟ್ ಫ್ಲೈ ಇದು. ಮರ ಉಳಿಸೋದೇ ಕಷ್ಟ. ಅಷ್ಟೊಂದೆಲ್ಲ ರಸ ಹೀರು ಬಿಡುತ್ತೆ. ಹೈಬ್ರಿಡ್ಗೆ ಜಾಸ್ತಿ, ನಾಟಿ ಕಮ್ಮಿ ಇರುತ್ತೆ, ನೈಟಿಗಿರುತ್ತೆ ಕಮ್ಮಿ ಇರುತ್ತೆ. ರೈತರು ಡಿ ಜೆ ಹಾಕೋದಾದರೆ ನೋಡಿ, ಇದೆಲ್ಲ ಒಳ್ಳೆ ಹೊಂಬಾಳೆಲ್ಲ ಬಂದಿತ್ತು ಇದಕ್ಕೆ ಮುಂಚೆ. ನಮ್ಮ 250 ಸಸಿ ಹಾಕಿದೆ ನಾನು. ಇದರಲ್ಲಿ ಫಸ್ಟು ಹೊಂಬಾಳೆ ಬಂದಿದ್ದು ಮರ ಇದು. ಇದಕ್ಕೆ ಇಲ್ಲಿ ಗಂಟ 2.5 ವರ್ಷಕ್ಕೆಲ್ಲ ಹೊಂಬಾಳೆ ಬಂತಿದೆ. ಇಲ್ಲಿ ಗಂಟ ಒಂದೇ ಒಂದು ಕಾಯಿ ಬಂದಿಲ್ಲ. ಸುಮಾರು ಈ ಥರ 40 ಹೊಂಬಾಳೆ ಬಂದಿರ್ಬೋದು. ಇಲ್ಲಿ ಗಂಟ ಒಂದು 40 ಹೊಂಬಾಳೆ ಬಂದೋಗಿದೆ. ಒಂದೇ ಒಂದು ಕಾಯಿ ನಿಂತ್ಕೊಂಡಿಲ್ಲ ಇದರಲ್ಲಿ. ಏನಕ್ಕೆ ಹರಳು ಉದುರುತ್ತೆ ಅಂತ ಕೇಳ್ಬೋದು. ನೀವೆಲ್ಲ ಮ್ಯಾನೇಜ್ಮೆಂಟ್ ಮಾಡಿದ್ರೆ, ನ್ಯೂಟ್ರೆಂಟ್ ಎಲ್ಲ ಕೊಟ್ಟರೆ ಹರಳು ಉದುರಲ್ಲ. ನೀವು ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಗೊಬ್ಬರ ಕೊಟ್ಟಿಲ್ಲ ಅಂತ ನೀವು ಅನ್ಕೋಬೋದು. ಅದೇ ನಾನೆಲ್ಲ ಗೊಬ್ಬರನೂ ಕೊಟ್ಟಿದ್ದೀನಿ. ತೆಂಗಿಗೆ ಯಾವ ಗೊಬ್ಬರ ಕೊಡಬೇಕು ಎಲ್ಲನೂ ಕೊಟ್ಟಾಗಿದೆ. ಇದರಲ್ಲಿ ಮೇನ್ ಸಮಸ್ಯೆ ಏನಂದರೆ ಸಸಿ ರೆಡಿ ಮಾಡೋರು, ತಯಾರು ಮಾಡೋರು ಹೈಬ್ರಿಡೇಷನ್ ಮಾಡ್ತಾರೆ. ಹೈಬ್ರಿಡ್ ಸಸಿ ಅಂದರೆ ಹೈಬ್ರಿಡೇಷನ್ ಮಾಡ್ತಾರೆ. ಗಂಡು ಮತ್ತು ಹೆಣ್ಣಿಗೆ. ಗಂಡು ಒಂದು ಮರ ಇರುತ್ತೆ, ಹೆಣ್ಣು ಬೇರೆ ಮರ ಇರುತ್ತೆ. ಅದನ್ನು ಪರಾಗಸ್ಪರ್ಶ ಮಾಡಿ ಅವರು ಹೈಬ್ರಿಡೇಷನ್ ಮಾಡ್ತಾರೆ. ಹೈಬ್ರಿಡೇಷನ್ ಮಾಡಬೇಕಾದ್ರೆ ಅದ್ರ ಏಜು, ತೆಂಗಿನ ಮರದ ಏಜು, ತಾಯಿ ಮರದ ಏಜು ಇಲ್ಲ ತಂದೆ ಮರದ ಏಜು ಮಿನಿಮಮ್ 30 ವರ್ಷ ಮೇಲೆ ಇರಬೇಕು ಸಸಿ ಮಾಡಬೇಕಾದ್ರೆ. ನಾನು ಸಸಿ ಎಲ್ಲಿ ಮಾಡ್ತಾರೆ ಅಲ್ಲೇ ಹೋಗಿದ್ದೆ. ಅಲ್ಲೇ ಅವ್ರದ್ದೆಲ್ಲ ತಾಯಿ ಮರ ಇದ್ದು. ನಾನು 4ರಿಂದ 5 ವರ್ಷ ಚಿಕ್ಕ ಮರಗಳು ಇಲ್ಲಿ ಎಷ್ಟು ಕಾಣುತ್ತಲ್ಲ, ಇಷ್ಟು ನಮ್ಮ ಮರದಲ್ಲ, ಇದಕ್ಕಿಂತ ಚಿಕ್ಕ ಮರಗಳಿಂದ ತಾಯಿ ಮರದಿಂದ ಕಾಯಿಗಳನ್ನು ತೆಗೆದು ಒಣಗಿಸಿ ಸಸಿ ಮಾಡಿದ್ದಾರೆ. ಇವೆಲ್ಲ ಯೋಗ್ಯ ಅಲ್ಲ. ಇಷ್ಟು ಚಿಕ್ಕ ವಯಸ್ಸಿನ ಮರದಿಂದ ಕಾಯಿ ತೆಗೆದು ನಾಟಿ ಮಾಡಿ ಸಸಿ ಮಾಡೋಕ್ಕೆ. ಈ ಥರ ಸಮಸ್ಯೆ ಆಗ್ತದಲ್ಲ ಈಗ. ಇದು ಕಂಟಿನ್ಯೂ ಸಮಸ್ಯೆ ಆಗಿರ್ತದೆ. ಹರಳುವುದರ ಸಮಸ್ಯೆ ಈ ಥರ ಸಮಸ್ಯೆ ಆಗುತ್ತೆ. ಕಾಯಿನೇ ಆಗೋಲ್ಲ. ತೆಂಗು ಹರಳು ನಿಲ್ಲಲ್ಲ, ಆ ಸಮಸ್ಯೆ ಆಗುತ್ತೆ. ದಯವಿಟ್ಟು ಡಿ ಜೆನ ಯಾರೂ ಹಾಕಬೇಡಿ.